ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಆದಿತ್ಯ ಬ್ಲಾಗ್ ಯೂಟ್ಯೂಬ್ ಚಾನಲ್ಗೆ. ಈ ವಿಡಿಯೋ ನೋಡ್ತಿರುವಂಥ ನನ್ನೆಲ್ಲ ವೀಕ್ಷಕರು ಆರಾಮದಾರ ಅಂತ ತಿಳ್ಕೊಂಡೇನ್ರಿ. ಹಾಗಾದರೆ ಬನ್ನಿ ವೀಕ್ಷಕರೇ, ನಾನಿಂದು ಗರಂ ಮಸಾಲ ಶೇಂಗಾ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನೋಡಿ ವೀಕ್ಷಕರೇ, ನಾನು ಮೊದಲಿಗೆ ಇಲ್ಲಿ ಹಸಿ ಶೇಂಗಾನ ತೊಗೊಂಡಿನಿ. ಇಲ್ಲಿ ಗರಂ ಮಸಾಲೆ ಶೇಂಗಾಕ್ಕೆ ಹಸಿ ಶೇಂಗಾ ಆದರೂ ನಡೆಯುತ್ತೆ ಅಥವಾ ಒಣಗಿರೋ ಶೇಂಗಾ ಇದ್ರೂ ನಡೆಯುತ್ತೆ. ಒಟ್ಟಾರೆ ಈ ರೀತಿ ಸೊಟ್ಟೆಯನ್ನು ತೆಗೆಯದಂಥ ಶೇಂಗಾ ಇದ್ದರೆ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿ ಒಂದು ಶೇಂಗಾ ತೊಗೊಂಡು ನಾವು ನೆಲಕ್ಕೆ ಅಥವಾ ನೆಲಕ್ಕೆ ಒಡೆದ ಕೇಸಿ ಅದನ್ನು ಅದರ ಮೂಗನ್ನು ಓಪನ್ ಆಗೋ ಥರ ನಾವು ಹೊಡ್ಕೋಬೇಕು. ನೋಡಿ ಕಾಣಿಸ್ತಾ ಇದೆಯಲ್ಲ, ಈ ರೀತಿ ಅಷ್ಟು ಶೇಂಗಾನು ನಾವು ಈ ರೀತಿ ಅದರ ಮೂಗನ್ನು ಹೊಡ್ಕೋಬೇಕು. ನೋಡಿ, ಹೆಂಗೆ ನಾವು ಒಂದೊಂದಾಗಿ ಶೇಂಗಾ ತೊಗೊಂಡು ಈ ರೀತಿ ಒಡ್ಕೊಂಡು ಇಟ್ಕೋಬೇಕು ನಾವು. ನೋಡಿ ಕಾಣಿಸ್ತಾ ಇದೆಯಲ್ವ, ಈ ರೀತಿ ಅದರ ಮೂಗನ್ನು ಸೀಳ್ಕೋಬೇಕು. ಈಗ ಅಷ್ಟು ಶೇಂಗಾ ನಾನು ಅದರ ಮೂಗನ್ನು ಹೊಡ್ಕೋತೀನಿ ರೀ. ನೋಡಿ, ನಾ ಈಗ ಅಷ್ಟು ಒಂದು ಪ್ಲೇಟ್ ಶೇಂಗಾನ ಈ ರೀತಿ ಎಲ್ಲನೂ ಮೂಗನ್ನು ಒಡೆದು ಇಟ್ಕೊಂಡೀನಿ. ನೋಡಿ ಅಷ್ಟು ಶೇಂಗಾ ಈ ರೀತಿ ಹೊಡ್ಕೊಂಡು ಈಗ ನಾವು ಕುಕ್ಕರ್ಗೆ ಹಾಕಿ ಸ್ವಚ್ಛಂಗೆ ತೊಳ್ಕೊಬೇಕು ರೀ. ನೋಡಿ, ಈಗ ನಾನು ಇವನ್ನ ಕುಕ್ಕರ್ಗೆ ಹಾಕ್ಕೊಂಡು 1-2 ಗ್ಲಾಸ್ ನೀರು ಹಾಕಿ ಸ್ವಚ್ಛಂಗೆ ತೊಳ್ಕೊಂಡ್ಬಿಡ್ತೀನಿ. ಯಾಕಂದರೆ ಇವನ್ನ ಮಣ್ಣೊಳಗೆ ಬೆಳೆದಿರ್ತಾರಲ್ಲ, ಅದಕ್ಕೋಸ್ಕರ ಎರೆ ಮಣ್ಣು ಅಥವಾ ಕೆಂಪು ಮಣ್ಣು ಅಂತ ಈ ಥರದ ಮಣ್ಣು ಇರುತ್ತೆ, ಅದನ್ನು ನಾವು ಸ್ವಚ್ಛಂಗೆ ಕ್ಲೀನಂಗೆ ತೊಳ್ಕೊಂಡ್ಬಿಡ್ಬೇಕು. ನೋಡಿ, ನಾನು ಇದಕ್ಕೆ 2 ಗ್ಲಾಸ್ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಂಡ್ಬಿಡ್ತೀನಿ ರೀ. ಇವನ್ನ ಮಣ್ಣೆಲ್ಲ ಹೋಗೋ ಥರ ಒಂದಿಟ್ಟು ಈ ರೀತಿ ಇವನ್ನ ನಾವು 5 ನಿಮಿಷ ಚೆನ್ನಾಗಿ ನೀರೊಳಗೆ ತೊಳ್ಕೊಬೇಕು ರೀ. ತೊಳ್ಕೊಳ್ಳೋದ್ರಿಂದ ಇದ್ರ ಮೇಲಿರುವಂಥ ಮಣ್ಣು ಕ್ಲೀನ್ ಆಕತಿ. ಮತ್ತು ಹುಡುಗರು ಮಕ್ಕಳು ಹಂಗೆ ತಿಂತಾವಲ್ಲ, ಅವ್ರ ಹೊಟ್ಟೆ ಒಳಗೆ ಹಳ್ಳ ಹೋಗೋ ಚಾನ್ಸಸ್ ಇರ್ತೈತಿ. ಅದಕ್ಕೋಸ್ಕರ ನಾವು ಕ್ಲೀನಂಗೆ ತೊಳ್ಕೊಬೇಕು. ನೋಡಿರಿ, ಇವನ್ನಾಗ ಸ್ವಚ್ಛಂಗೆ ತೊಳ್ಕೊಂಡೀನಿ ಇವನ್ನ. ಈಗ ನಾ ಇವನು ಒಂದು ನೀರಿಂದ ಒಂದು ಪ್ಲೇಟಿಗೆ ಇವನ್ನ ತಕ್ಕೋತೀನಿ. ನೋಡಿರಿ, ನಾ ಇವನ್ನ ಈಗ ಸ್ವಚ್ಛಂಗೆ ತೊಳ್ಕೊಂಡು ಒಂದು ಪ್ಲೇಟಿಗೆ ತಕ್ಕೋತಾ ಇದ್ದೀನಿ. ಒಂದು ಪ್ಲೇಟಿಗೆ ತಕ್ಕೊಂಡು ನಾ ಇವನ್ನ ಒಂದು ಕುಕ್ಕರ್ನೊಳಗೆ ಹಾಕಿ ಕುದಿಸೋದಕ್ಕೆ ಇಡ್ತೀನಿ. ನೋಡಿರಿ, ಈಗ ನಾನು ಪ್ಲೇಟಿಗೆ ತಕ್ಕೊಂಡಂಥ ಶೇಂಗಾನ ನಾ ಈಗ ಕುಕ್ಕರ್ಗೆ ಹಾಕಿ 2 ಗ್ಲಾಸ್ ನೀರನ್ನು ಹಾಕಿ ಅದನ್ನು ನಾನು ಗ್ಯಾಸ್ ಮೇಲೆ ಕುದಿಸೋದಕ್ಕೆ ಇಡ್ತೀನಿ ರೀ. ಇದು ಒಂದು ಸಿಟಿ ಅಥವಾ 2 ಸಿಟಿ ಆದರೆ ಸಾಕು. 1 ಸಿಟಿಯಲ್ಲೂ ಕುದಿಯುತ್ತೆ. ನಾನು 2 ಸಿಟಿ ಮಾಡ್ಕೋತೀನಿ. 2 ಸಿಟಿ ಆದರೆ ತುಂಬ ಹಣ್ಣಂಗೆ ಚೆನ್ನಾಗಿ ಕುದೀತೈತಿ. ನೋಡಿ ವೀಕ್ಷಕರೇ, ಇದು 2 ಸಿಟಿ ಅದು ಈಗ ಚೆನ್ನಾಗಿ ಅವು ಒಳಗೆ ಬೆಂದಿರ್ತಾವೆ. ಈಗ ನಾನು ಇದನ್ನು ಒಂದು 5 ನಿಮಿಷ ಬಿಟ್ಟು ಅದು ಹವಾ ಹೋದ್ಮೇಲೆ ಅದನ್ನು ನಾನು ಕುಕ್ಕರನ್ನು ಓಪನ್ ಮಾಡ್ಕೋತೀನಿ. ಪೂರ್ತಿ ಹವಾ ಹೋಗೋ ತನಕ ಕುಕ್ಕರನ್ನು ಓಪನ್ ಮಾಡ್ಕೊಳ್ಳೋಕೆ ಹೋಗಬೇಡಿ, ತುಂಬ ಡೇಂಜರ್ ಅದು. ಈಗ ನೋಡಿ, ಒಂದು 5 ನಿಮಿಷ ಆಗಿದೆ, ಪೂರ್ತಿ ಹವಾ ಹೋಗೈತಿ. ನಾನು ಇದನ್ನು ಕುಕ್ಕರನ್ನು ಓಪನ್ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ರೀತಿ ಈಗ ಸೊಟ್ಟೆ ಶೇಂಗಾ ಚೆನ್ನಾಗಿ 1-2 ಸಿಟಿ ಒಳಗೆ ಕುದ್ದಾವೆ. ಈಗ ಹಣ್ಣಂಗೆ ಇವಕ್ಕೆ ನಾನು ಮಸಾಲೆನ ಹಾಕೋತೀನಿ ರೀ. ನೋಡಿ, ಸೊಟ್ಟೆ ಶೇಂಗಾ ಈಗ ಹಿಂಗೆ ಕುದ್ದಾವೆ. ಈಗ ನಾನು ಇದನ್ನು ಮತ್ತೆ ಗ್ಯಾಸ್ ಹಚ್ಕೊಂಡು ಮಸಾಲೆನ ಹಾಕೋತೀನಿ. ಸಣ್ಣಗೆ ಇಟ್ಕೊಂಡು ನಾವು ಮತ್ತೆ ಗ್ಯಾಸ್ ಮೇಲೆ ಒಂದು 5 ನಿಮಿಷ ಇವನ್ನ ಕುದಿಸ್ಕೋಬೇಕು. ಈಗ ನಾನು ಗ್ಯಾಸ್ ಹಚ್ಕೊಂಡು ಇದನ್ನು ಮತ್ತೆ ಒಂದು 5 ನಿಮಿಷ ಕುದಿಸ್ಕೋತೀನಿ. ಈಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ. ಉಪ್ಪು ಹಾಕೊಂಡ ನಂತರ ನಾನು ಇದಕ್ಕೆ ಸ್ವಲ್ಪ ಮಸಾಲೆ ಖಾರವನ್ನು ಹಾಕೋತೀನಿ, ಅಚ್ಚ ಖಾರದ ಪುಡಿಯನ್ನು. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಇಲ್ಲಿ ನಾನು 1 ಸ್ಪೂನ್ ಹಾಕೀನಿ. ಆದಷ್ಟು ನೀವು ಒಂದು ಅರ್ಧ ಚಮಚ ಅಷ್ಟೇ ಹಾಕ್ಕೊಳ್ಳಿ, ಯಾಕಂದರೆ ಮಕ್ಕಳು ತಿಂತಾವೆ. ಮಕ್ಕಳು ಖಾರ ಆದರೆ ತಿನ್ನೋಕ್ಕಾಗೋದಿಲ್ಲ, ಅದಕ್ಕೋಸ್ಕರ ನಾವು ಖಾರವನ್ನು ಕಡಿಮೆನೇ ಹಾಕಿ. ಇದಕ್ಕೆ ನಾವು ಮಸಾಲೆ ಹಾಕಿದ ನಂತರ ನಾವು ಇದನ್ನು ಒಂದು 5 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕ್ರಿ. ನೋಡಿ, ಒಂದು 5 ನಿಮಿಷ ಚೆನ್ನಾಗಿ ಕುದ್ದಾವು. ನಾನು ಇನ್ನು ಗ್ಯಾಸ್ ಬಂದ್ ಮಾಡ್ಕೋತಾ ಇದ್ದೀನಿ. ನೋಡಿ, ಚೆನ್ನಾಗಿ ಕುದ್ದಾವು ಶೇಂಗಾ ಜೊತೆಗೆ ಮತ್ತು ಮಸಾಲೆ ಜೊತೆಗೂ ಚೆನ್ನಾಗಿ ಒಂದು 5 ನಿಮಿಷ ಕುದ್ದಾವು. ನಾ ಇಲ್ಲಿ ಉಪ್ಪನ್ನು ಆಮೇಲೆ ಹಾಕೀನಿ. ಯಾಕಪ್ಪ ಅಂದರೆ ಮೊದಲಿಗೆ ಹಾಕಿದರೆ ಅವು ಶೇಂಗಾ ಕುದಿಯೋಂಗಿಲ್ಲ. ಉಪ್ಪು ಹಾಕಿದರೆ ಅವು ಕಬ್ಬಿರ್ದಂಗೆ ಹಾಕವು. ಅದಕ್ಕೋಸ್ಕರ ನಾನು ಉಪ್ಪು ಖಾರವನ್ನು ಆಮೇಲೆ ಹಾಕ್ಕೊಂಡೀನಿ. ಈಗ ಕುದ್ದಂಥ ಶೇಂಗಾ ನಾನೀಗ ಬೌಲಿಗೆ ಸರ್ವ್ ಮಾಡ್ಕೋತಾ ಇದ್ದೀನಿ. ಬೆಂಗಳೂರು ಸೈಡೆಲ್ಲ ಇದನ್ನು ಕಡಲೆ ಬೀಜನೂ ಅಂತ ಹೇಳ್ತಾರೆ. ಇಲ್ಲಿ ನಮ್ಮ ಸೈಡ್ ಇದನ್ನು ಶೇಂಗಾ ಅಂತ ಹೇಳ್ತೀವಿ ನಾವು ಇದಕ್ಕೆ. ನೋಡಿ, ಗರಂ ಮಸಾಲ ಶೇಂಗಾ ರೆಡಿ ಆಯಿತು. ನೋಡಿ, ಗರಂ ಮಸಾಲ ಶೇಂಗಾ ರೆಡಿ ಆಯಿತು. ಗರಂ ಕಡಲೆ ಬೀಜ ಅಂತ ಹೇಳ್ತೀನಿ. ನೋಡಿದ್ರೇ ಬಾಯಲ್ಲಿ ನೀರು ಬರ್ತಾ ಇದೆ ಅಲ್ವಾ. ಹಾಗಾದರೆ ಮಕ್ಕಳು ಶಾಲೆಯಿಂದ ಬಂದ ತಕ್ಷಣ ಅವ್ರಿಗೆ ಈ ರೀತಿ ಮಾಡಿಕೊಡಿ.
ಅವ್ರ ದೇಹಕ್ಕೆ ಒಂದು ಪ್ರೋಟೀನ್ ಇರುವಂಥ ಕ್ಯಾಲ್ಸಿಯಂ ಇರುವಂಥ ಶೇಂಗಾ ಇದು. ಈ ರೀತಿ ಕ್ಯಾಲ್ಸಿಯಂ ಇರುವಂಥ ಶೇಂಗಾ ಅವ್ರ ದೇಹಕ್ಕೆ ಒಳ್ಳೆಯದ ಆರೋಗ್ಯವನ್ನು ಕೊಡ್ತೈತಿ. ಅವ್ರಿಗೆ ಜೊತೆಗೆ ಮಕ್ಕಳ ಬೆಳವಣಿಗೆಗೆ ಸಹಾಯಕವಾಗ್ತೈತೆ ರೀ. ಈ ಕಡಲೆ ಬೀಜದಿಂದ ಮಕ್ಕಳ ಬೆಳವಣಿಗೆ ತುಂಬ ಚೆನ್ನಾಗಿ ಆಗ್ತದೆ. ನೋಡಿ ವೀಕ್ಷಕರೇ, ನಾನು ಮಾಡಿ ತೋರಿಸಿರುವಂಥ ಪ್ರತಿಯೊಂದು ರೆಸಿಪಿಯಲ್ಲೂ ಕೂಡ ನಾನು ಮಕ್ಕಳಿಗೆ ಬೇಕಾದಂಥ ಒಂದು ಆರೋಗ್ಯಕರ ಮಾಹಿತಿಯನ್ನು ತಿಳಿಸೀನಿ. ನಾ ತಿಳಿಸಿರುವಂಥ ಮಾಹಿತಿಯಲ್ಲಿ ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ಹಾಗಾದರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಚಿಕ್ಕದೊಂದು ಲೈಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಹಾಗಾದರೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣಂತ್ರಿ. ಬಾಯ್.